ಅಂದ್ರೆ ಈಗ CM ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಪಾರದರ್ಶಕವಾಗಲ್ಲ ಅನ್ನೋಂಥ ಅವಶ್ಯಕತೆ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವಿತ್ತ ಸಚಿವೆಯಾಗಿ ಮುಂದುವರೆದ್ರೆ ಇನ್ನು FIR ದಾಖಲಾಗಿಲ್ಲ. ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ FIR ದಾಖಲಾಗುತ್ತೆ. ಇಡೀ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜಭವನ ಕೂಡ ಇದಕ್ಕೆ ಹೊರತಲ್ಲ. ನಾನಿನ್ನು ಬೇರೆ ಇದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದಂತರೂ ನಿಜ, ರಾಜಕೀಯ ದುರುದ್ದೇಶದಿಂದ ಏನು ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂತ ಉತ್ತರವನ್ನ ಕೊಡ್ತೀವಿ. ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು ನಾವು ಏನು ಕಿವಿ ಮೇಲೆ ಹೂವು ಮಾಡಿಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ. ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉತ್ತರವನ್ನ ನಾವು ಕೂಡ ಕೊಡ್ತೀವಿ. ದ್ವೇಷದ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಜಗಜ್ಜಾಹಿರಿ ಅಲ್ಲದೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ನೋಂಥದ್ದು ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಅವ್ರು ದೊಡ್ಡವರು, ಅವ್ರ ಬಗ್ಗೆ ಮಾತಾಡಿದ್ರು. ಮೇಡಮ್, ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು ಗ್ಯಾರಂಟಿಗಳನ್ನ ಕೊಟ್ಟು. ಸೊ ಇದೆಲ್ಲ ಸಹಿಸ್ಕೊಳಕ್ ಆಗದೆ ಏನಾದ್ರೂ ಈ ರೀತಿ ಷಡ್ಯಂತ್ರಗಳು ಸರ್ಕಾರ ಆಗ್ತಿರೋದು. ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು. ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು, ಇಲೆಕ್ಷನ್ಗೋಸ್ಕರ ಹೇಳ್ತಾರೆ, ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆಯ್ತು, ನಾವು ಚುನಾವಣೆ ಮುಗಿದು 100 ದಿನದ ಒಳಗಡೆ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ವಿ. ಗ್ಯಾರಂಟಿ ಪ್ರಸಿದ್ಧಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿಯಲ್ಲಿ ಮಾತನಾಡಕ್ಕೆ ಶುರು ಮಾಡಿದ್ರು. ಅಭಿವೃದ್ಧಿನೂ ಕುಂಠಿತ ಆಗಲಿಲ್ಲ, ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು. ಈಗ ಬೇರೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರ ಹೇಗೊಳಿಸಬೇಕು. ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನ ಶುರು ಮಾಡಿದೆ. ಸೊ ಇದರಿಂದ ಸರ್ಕಾರಕ್ಕಾಗಿ CM ಸಿದ್ದರಾಮಯ್ಯ ಅವರಿಗೆ ಏನಾದ್ರು ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ. 136 ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿದ್ದೀವಿ. ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ, ಆ ನಾಯಕತ್ವನು ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ. ಅಂತ ಧೀಮಂತ ನಾಯಕ ನಮಗೆ ಇದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ. ರಾಜ್ಯಪಾಲರನ್ನ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ, ಅವರಿಗೆ ಗೌರವ ಕೊಟ್ಟಿಲ್ಲ, ಅವರೊಂದು ಹಳೆ ಸ್ಥಾನದಲ್ಲಿದೆ. ಕಾಂಗ್ರೆಸ್ನವರು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ನೋಡಿ. ಕಾನೂನು ಸಂವಿಧಾನವಾದಂತ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ. ಹೀನಾಯವಾಗಿ ಯಾರು ನಡೆಸ್ಕೊಂಡಿಲ್ಲ. ಅವ್ರಿಗೆ ಕೊಡಬೇಕಾಗಿರುವಂತ ಗೌರವ, ಅವ್ರಿಗೆ ನೀಡಬೇಕಾಗಿರುವಂತ ಸಕಲ ಒಂದು ಸನ್ಮಾನವನ್ನ ಸರ್ಕಾರ ಆಗಲಿ ನಾವಾಗಲಿ ಎಲ್ಲ ಕೊಟ್ಟಿದ್ದೀವಿ. ರಾಜ್ಯಪಾಲರು ಒತ್ತಡದಲ್ಲಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಡು ಎಲ್ಲೋ ಒಂದ್ ಕಡೆ ಇದು ಯಾವ್ದು ಕೂಡ ವರ್ಕೌಟ್ ಆಗ್ಲಿಲ್ಲ ಅಂತೇಳಿ ಫೈನಲ್ ಇದಕ್ಕೆ ಬಂದ್ರೆ ಖಂಡಿತವಾಗ್ಲು ಇದು ಯಾವ್ದಕ್ಕೂ ವರ್ಕೌಟ್ ಆಗ್ಲಿಲ್ಲ ಅಂತ ಇಲ್ಲಿ ಬಂದಿದ್ದಾರೆ. ಬಟ್ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನಮ್ಮನ್ನ ಗ್ಯಾರಂಟಿಗೆ ಬೈತಾ ಇರುವಂತ ಇವರೇ ಜಮ್ಮು ಕಾಶ್ಮೀರದಲ್ಲಿ, ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ. ಅದು ಇವರ ಮುಖಕ್ಕೆ ಹಿಡಿದಂತ ಕನ್ನಡಿ. ಇವತ್ತು ಕಾಂಗ್ರೆಸ್ ಮಾಡೆಲ್, ಕರ್ನಾಟಕ ಮಾಡೆಲ್ ಅನ್ನ ಬಿಜೆಪಿಯವರು ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಕಾಪಿ ಮಾಡೋದ್ರ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ಮಾಡೆಲ್ ನ ಎತ್ತಿ ಹಿಡಿದಿದ್ದಾರೆ, ಅನುಕರಣೆ ಮಾಡಿದ್ದಾರೆ. ಖಂಡಿತವಾಗ್ಲು ಇವರ ಕಥೆನೇ ಇಷ್ಟು, ಬಿಜೆಪಿಯವರ ಕಥೆನೇ ಇಷ್ಟು. ಏನು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ನಾವು ತಂದಂತ ಎಲ್ಲ ಆಧಾರ್ ಇರ್ಬೋದು ಅಥವಾ ಫಾರಿನ್ ಡೆವಲಪ್ಮೆಂಟ್ ಫಂಡ್ ಇರ್ಬೋದು, FDI ಇರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮನ್ನ ಕಾಪಿ ಮಾಡಿದ್ದಾರೆ. ಉದ್ಯೋಗ ಖಾತೆ ಇರ್ಬೋದು, RTI ಇರ್ಬೋದು, RTE ಇರ್ಬೋದು. ನಮ್ಮ ಕಾರ್ಯಕ್ರಮಗಳನ್ನ ತಮ್ಮ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಇದಿದ್ದಾರೆ ಅವರು. ಪ್ರಧಾನಿ ಮೋದಿ ಅವರು ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಕೂಡ ಈ ಒಂದು ಮೂಡಾ ಪ್ರಕರಣ, CM ಅವರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಸ್ತಾಪಿಸಿ ಭಾಷಣ ಮಾಡ್ತಾ ಇರೋದು. ಅವರು ಒಂದೇ ಸೀಮಿತ ಆಗಿದ್ದಾರೆ. ಬರೀ ಚುನಾವಣೆಯನ್ನ ಗೆಲ್ಲುವಂತ ತಂತ್ರಗಾರಿಕೆಗೆ ಇವತ್ತು ಬಿಜೆಪಿಯವರು ದುರಾದೃಷ್ಟ ಸೀಮಿತ ಆಗಿದೆ. ಬಿಜೆಪಿಯವರಿಗೆ ಈ ರಾಜ್ಯದ ಮೇಲೆ ಕಿಂಚಿತ್ತಾದ್ರೂ ಕಾಳಜಿ ಇದ್ದಿದ್ರೆ ಅತಿವೃಷ್ಟಿಯಲ್ಲಿ, ಅನಾವೃಷ್ಟಿಯಲ್ಲಿ ನಮ್ಮ GST ಅನ್ನ ಕೊಡೋದ್ರಲ್ಲಿ ಅವರು ಸ್ವಲ್ಪ ಮುತುರ್ವಜೆಯನ್ನು ವಹಿಸಬಹುದಾಗಿತ್ತು. ನಮಗೆ ಬರುವಂತ GST ಕೊಡ್ಲಿಲ್ಲ, ನಮಗೆ ಅತಿವೃಷ್ಟಿ ಆದಾಗ ದುಡ್ಡು ಕೊಡ್ಲಿಲ್ಲ, ಅನಾವೃಷ್ಟಿ ಆದಾಗ ದುಡ್ಡು ಕೊಡ್ಲಿಲ್ಲ. ಬರೀ ಚುನಾವಣೆಯನ್ನ ಗೆಲ್ಲಕ್ಕೆ ರಾಜಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಹೆಸರನ್ನ ತೆಗೆದುಕೊಂಡು ಭಾಷಣ ಮಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಕ್ಕಾಗುತ್ತೆ.
ದೇಶದ ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋದು ಕರ್ನಾಟಕದ ಒಂದು ಶ್ರೇಯೋಭಿವೃದ್ಧಿ ಅಲ್ಲ. ಇವ್ರಿಗೆ ಬೇಕಾಗಿರೋದು ಹರಿಯಾಣದಲ್ಲಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಗೆಲ್ಲುವಂತದ್ದು ಒಂದೇ ರಾಜಕೀಯ ಗಿಮಿಕ್. ಮೇಡಮ್, ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ನಿರಂತರವಾಗಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹಗಲುಗನಸನ್ನ ಬಿಜೆಪಿಯವರು ಕಾಣ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಡೋ ಪ್ರಶ್ನೆನೇ ಇಲ್ಲ. ಅವ್ರು ಬೇಕಾದ್ರೆ ಅವರು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅವ್ರು ಹೋರಾಟ ಮಾಡ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಗ್ಯಾರಂಟಿ ಇದು ನಾವು ಹಾಕಬೇಕು. ಜೂನ್ ವರೆಗೆ ಹಾಕಿದೀವಿ. ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರು ಆಗಿದೆ. ಜೂನ್ ಹಣವನ್ನ ಹಾಕ್ತೀವಿ. ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದೀರ ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ ನಲ್ಲಿ ಆಗುತ್ತೆ. ಹಾಗೆ ಸೆಪ್ಟೆಂಬರ್ ನ ಕ್ರೆಡಿಟ್ ಅಕ್ಟೋಬರ್ ದಲ್ಲಿ ಮಾಡ್ತೀವಿ. ಅಕ್ಟೋಬರ್ ನ ಕ್ರೆಡಿಟ್ ನವೆಂಬರ್ ನಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲದು. ಈಗ ಮನೆಯಲ್ಲಿ ಒಂದಿಷ್ಟು ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳಿದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಈಗ ಗ್ಯಾರಂಟಿ ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಇದನ್ನೇ ಬಂಡವಾಳ ಮಾಡ್ಕೊಂಡು ಬಿಜೆಪಿ ಅವರು ದುಡ್ಡು ಹಾಕಲ್ಲ, ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವದಂತಿ ಎಬ್ಬಿಸಿದ್ರು. ನೋಡಿ, ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ ಮೇಲೆ ಈ ರೀತಿ ಮಾತನಾಡ್ತಾರೆ. ಈ ಕಡೆ ಇದ್ರು ಮಾತನಾಡ್ತಾರೆ, ಈ ಕಡೆ ಇದ್ರು ಮಾತನಾಡ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾಯಕ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ, ಜನರಿಗೆ ಏನ್ ಭಾಷೆಯನ್ನ ಕೊಟ್ಟಿದ್ವು ಅದನ್ನ ನಾವು ಮಾಡ್ತೀವಿ. ಮೇಡಮ್, ಈಗ ಮೊನ್ನೆ ಮುರುಗೇಶ್ ಮೀರಾನಿ ಅವರು ಮತ್ತೆ ಮೀಸಲಾತಿ ವಿಚಾರಕ್ಕೆ ಪ್ರಸ್ತಾಪ ಕೇಳಿದ್ದಾರೆ. ನಾನು ಕರ್ಕೊಂಡು ಹೋಗಿದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ಒಮ್ಮೆ ಅರೇಂಜ್ ಮಾಡಿದ್ದೆ. ಬೆಂಗಳೂರಿನಲ್ಲಿ ವಿನಯಣ್ಣ ಕುಲಕರ್ಣಿ ಅವರು ಕರ್ಕೊಂಡು ಹೋಗಿದ್ರು. 3ನೇ ಬಾರಿಗೂ ಕೂಡ ನಾವು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಅವ್ರು ಯಾಕೆ ಈ ರೀತಿ ಮಾತನಾಡಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ MLA ಯಾರು ಕೂಡ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಖಂಡಿತ ಇಲ್ಲ. ನಮ್ಗೆ ಕಾಳಜಿ ಇದೆ. ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿರ್ತೀವಿ. ಆದ್ರೆ ನಮ್ಮ 2A ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅಂಥವ್ರಿದ್ರೆ ಅವ್ರಿಗೂ ಕೂಡ ಕೊಡಿ, ಅವರ ಹಕ್ಕನ್ನ ಅವ್ರಿಗೂ ಕೊಡಿ, ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ. ಹೊರತಾಗಿ ಬೇರೆಯವರ ಕೈ ತುತ್ತನ್ನ ತೆಗೆದುಕೊಂಡು ತಿನ್ನುವಂತ ಜಾಯಮಾನ ಪಂಚಮಸಾಲಿಗರಿಗಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ. ನಿನ್ನೆ ಯತ್ನಾಳ್ ಅವರು ಬೈಲಂಗದಲ್ಲಿ ಮಾತಾಡ್ತಾರೆ, ಇಲ್ಲಿ ಬಂಗಾರ ಕೊಡ್ತೀನಿ ಅನ್ನುವಂತ ಮಾತನ್ನು. ಮೊದಲು ಪಂಚಮಸಾಲಿಗರಿಗೆ, ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನ ತೀರಿಸಬೇಕಾಗಿದೆ. ಅವ್ರು ಮೊದಲು ನಮಗೆ, ನಮ್ಮ ಜನಾಂಗಕ್ಕೆ ಒಳ್ಳೇದನ್ನು ಮಾಡಿದ್ದಾರೆ ಅನ್ನೋದನ್ನು ಅವ್ರು ಮೊದಲು ಚಿಂತನೆ ಮಾಡ್ತಾರೆ. ಅವ್ರ ಸ್ವಂತ ಪರ್ಸನಲ್ ಆಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನನ್ನೋದನ್ನ ಅವ್ರು ಹೇಳಿ ಆಮೇಲೆ ನಮಗೆ ಬಂಗಾರ ಕೊಡಿಸೋದನ್ನ ಅವ್ರು ಮಾಡ್ತಾರೆ. ಮೀಸಲಾತಿ ಬಗ್ಗೆ ಮಾತಾಡುವಂತದ್ದು ಏನೇ, ಮೀಸಲಾತಿ ಬಗ್ಗೆ ಘಂಟಾಘೋಷವಾಗಿ ಹೇಳಿದೀನಿ. ಯಾರಿಗೆ ಹೆದರುವಂತ ಕಾರಣ ಇಲ್ಲ. ಸಮಾಜದ ಮಗಳಾಗಿದ್ದೀನಿ. ಪಂಚಮಸಾಲಿಯವರಿಗೆ 2A ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ, ಅದ್ರ ಪರವಾಗಿದ್ದೀನಿ. 2A ಅದು ನಮ್ಮ ಸರ್ಕಾರನೇ ಇರಲಿ, ಬೇರೆ ಸರ್ಕಾರನೇ ಇರಲಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬರಲೇಬೇಕು. ಅದ್ರ ಪರವಾಗಿದ್ದೀನಿ, ಬದ್ಧವಾಗಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ನಿರಾಣಿಯವರಿಗೆ ವಿಚಾರ ಮಾಡುವಂತ, ಕಾಳಜಿ ಮಾಡುವಂತ ಸಮಯ ಒಂದಿತ್ತು. ಆ ತಮ್ಮ ಸಮಯದಲ್ಲಿ ಏನೂ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನು ಹೇಳಿಕೆ. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸದ್ಯಕ್ಕೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ, ಯಾಕೋ ಸಮಯ ಕೊಡ್ತಾ ಇಲ್ಲ ನಮಗೆ. ಕ್ಯಾಂಪ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೊಂದು ದಿನ ಹಿಂದೂಗಳೆಲ್ಲ ಮುಸ್ಲಿಂ ಕನ್ವರ್ಟ್ ಆಗ್ತಾರೆ ಅನ್ನೋ ತರ ನಿಮ್ಮನ್ನ ಗುರಿಯಾಗಿಟ್ಕೊಂಡು ಮಾತಾಡಿದ್ರು. ಗ್ಯಾರಂಟಿ ಯತ್ನಾಳ್ ಅನ್ನೋ ಅಜೆಂಡಾ ಏನು? ನಾವಿವತ್ತು ಬಸವಣ್ಣನ ತತ್ವವನ್ನು ಒಪ್ತೀವಿ. ಬಹುಶಃ ಯತ್ನಾಳ್ ಅನ್ನೋರು ಬಸವಣ್ಣನ ತತ್ವವನ್ನು ಒಪ್ತಾರೆ. ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು. ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು. ನನಗೆ ಒಮ್ಮೊಮ್ಮೆ ವಿಚಿತ್ರ ಅನಿಸುತ್ತೆ. ಯತ್ನಾಳನ್ನವರು ಬಸವಣ್ಣ ಅನ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನ ಕಾರ್ತಾ ಇದ್ದಾರಲ್ಲ, ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ 2,000 ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ. ಈ ರಾಜ್ಯದ 1,22,00,000 ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ, ಒಂದು ಕೋಮಿಗೆ ಹೋಗೋದಿಲ್ಲ. ಹಿರಿಯರಿದ್ದಾರೆ ಯತ್ನಾಳನ್ನವರು. ಅವರು ತಮ್ಮನ್ನ ತಾವು ತಿದ್ದುಕೋಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ.
ಮೇಡಮ್, ಕೊನೆಯದಾಗಿ ಜಿಲ್ಲಾ ವಿಭಜನೆ ಕುರಿತು ಹೇಳ್ತಾ ಇದ್ದೀನಿ, ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ, ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯನ್ನ 2 ಆಗಿ ಮಾಡಬಹುದು, 3 ಆಗಿ ಮಾಡಬಹುದು. ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನನ್ನ ಕೂಗಾದೆ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ. ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ 18 ಶಾಸಕರು ಪಕ್ಷಾತೀತವಾಗಿ 18 ಶಾಸಕರ ಪತ್ರಗಳನ್ನ ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ತೀವಿ. ಯಾವ್ದಾಗ್ಬೇಕನ್ನೋದು ಚರ್ಚೆ ಇದೆ ನೋಡಿ, ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ. ಯಾಕಂದ್ರೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು, ಅದಷ್ಟೇ ನನ್ನ ಉದ್ದೇಶ. ಉಸ್ತುವಾರಿ ಸಚಿವರು ಹೇಳಿದ್ರು, ಈ ಹಿಂದೆ ಜೆ.ಎಸ್. ಪಟೇಲ್ ಅವಧಿಯಲ್ಲಿ ಏನು ಘೋಷಣೆ ಆಗಿತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಯಥಾಸ್ಥಿತಿಯಾಗಿ ಅದೇ ಜಾರಿಗೊಳಿಸೋಣ ಅಂತ ಹೇಳಿದ್ರು. ಈಗ ಅದನ್ನ ಅವರ ಜೊತೆ ನಾನು ಚರ್ಚೆ ಮಾಡಿ ಈಗ ಅಥಣಿ ಮತ್ತು ಬೈಲಹೊಂಗಲ ಕೂಡ ಜಿಲ್ಲೆ ಮಾಡಬೇಕು ಅಂತ ಕೂಗೋದು. ಅಥಣಿ ಜನ ಅದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ. ನಂದು ಒಂದೇ ಒಂದು ವಾದ, ಜಿಲ್ಲೆ ಬಹಳ ದೊಡ್ಡದಾಗಿದೆ. ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ, ಜನಸಂಖ್ಯೆ ವೈಸ್ ನೋಡಿದ್ರು ದೊಡ್ಡದಾಗಿದೆ. ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸ್, ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ. ನಾವು ಎಲ್ಲರನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದ್ರೆ ನಮಗೆ ಜಿಲ್ಲೆ ವಿಭಜನೆ ಅತಿ ಅವಶ್ಯ. ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ. ಮತ್ತು ಖಂಡಿತವಾಗ್ಲೂ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೈಸೂರು ದಸರಾ ಇದು ಐತಿಹಾಸಿಕ. ಸ್ವಲ್ಪ ಸ್ನೇಹಮೈ ಕೃಷ್ಣ ಅವ್ರದ್ದಾಗ್ಲಿ, ಅಬ್ರಾಹಿಂ ಅವ್ರದ್ದಾಗ್ಲಿ, ಅವರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಾವೆಲ್ಲರೂ ತಿಳ್ಕೊಳ್ಳಿ. ಒಂದು ಮಾತನ್ನ ನಾನು ಪದೇ ಹೇಳ್ತಾ ಇದ್ದೀನಿ, ರಾಜಕೀಯ ದುರುದ್ದೇಶದಿಂದ ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲಿಗೆ ಬಂದು ಒದಗಿದೆ. ಇದು ನಮಗೆ ಬೇಕಾಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ, ಅವರು ಏನ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಲಿಕ್ಕೆ